ನಮಸ್ತೆ ಕರ್ನಾಟಕ, ನಮಸ್ತೆ ಗೆಳೆಯರೇ. ನಾನು ನಿಮ್ಮ ರವಿಕಿಶನ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾನು TCS ಕಂಪ್ನಿಯ ಬಗ್ಗೆ ನಾವು ಇವತ್ತು ಇನ್ವೆಸ್ಟರ್ ಅನಾಲಿಸಿಸ್ ಸೀರೀಸ್ ಅಲ್ಲಿ TCS ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ಸೊ TCS ಈಸ್ ಒನ್ ಆಫ್ ದ ಲಾರ್ಜ್ ಕ್ಯಾಪ್ ಕಂಪ್ನಿ, ಬ್ಲೂ ಚಿಪ್ ಶೇರ್, Nifty 50 ಲಿಸ್ಟೆಡ್ ಆಗಿರೋ ಕಂಪ್ನಿನ ಬ್ಲೂ ಚಿಪ್ ಶೇರ್ಸ್ ಅಂತ ಕರಿತೀವಿ. ಸೊ ಡಿಸ್ಕ್ಲೈಮರ್, ದಿಸ್ ಈಸ್ ಓನ್ಲಿ ಪ್ಯೂರ್ಲಿ ಫಾರ್ ಎಜುಕೇಶನಲ್ ಪರ್ಪಸ್. ನಮ್ಮ ಕಡೆಯಿಂದ ಯಾವುದೇ ರೀತಿ ನಿಮಗೆ ಇನ್ವೆಸ್ಟ್ ಮಾಡಲಿಕ್ಕೆ ಯಾವುದೇ ರೀತಿ ರೆಕಮೆಂಡೇಶನ್ಸ್ ಸಿಗೋದಿಲ್ಲ. ನಾಟ್ ಇವನ್ TCS ಇನ್ ಎನಿ ಇನ್ವೆಸ್ಟ್ಮೆಂಟ್ ಸೆಗ್ಮೆಂಟ್ಸ್ ಅಲ್ಲಿ. ಓಕೆ, ಸೊ ಇದನ್ನ ಹೇಳಿದ ನಾವು ಇವತ್ತು TCS ಕಂಪನಿಯ ಬಗ್ಗೆ ಡೀಪ್ ಆಗಿ ಅನಾಲಿಸಿಸ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ನಾವು. ಸೊ ಫಸ್ಟ್ ಆಸ್ ಯೂಶುವಲ್ ನಾವು ಕಂಪನಿಯ ಓವರ್ವ್ಯೂ ನೋಡೋಣ. ಸೊ ಏನಿದೆ ಕಂಪನಿ ಅಂತೇಳಿ. ಸೊ TCS ಅಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ IT ಸರ್ವಿಸ್ ಕಂಪನಿ ಅಂಡ್ ಎ ಗ್ಲೋಬಲ್ ಲೀಡರ್ ಇನ್ IT consulting, business solutions and outsourcing services. So it is a part of Tata Group, one of the India's largest conglomerates andre. So ಇದು ಡಿಫ್ರೆಂಟ್ ಇಂಡಸ್ಟ್ರಿ ಸೆಗ್ಮೆಂಟ್ಸ್ ಅಲ್ಲಿ ಇದು ಸಪೋರ್ಟ್ ಮಾಡುತ್ತೆ TCS ಅಂತ ಹೇಳಿ. ಫೌಂಡೆಡ್ ಇನ್ 1968, ಹೆಡ್ ಕ್ವಾರ್ಟರ್ಸ್ ಬಂದು ಮುಂಬೈ, ಇಂಡಿಯಾ. ಪೇರೆಂಟ್ ಕಂಪನಿ ಟಾಟಾ ಸನ್ಸ್. CEO ಮತ್ತೆ MD ಬಂದು ಕೆ ಕೀರ್ತಿವಾಸನ್ ಸಿನ್ಸ್ 2023 ಇಂದ ಇದ್ದಾರೆ. ಸೊ ಎಂಪ್ಲಾಯೀಸ್ ಬಂದು 6 ಲಕ್ಷ ಜನ ಎಂಪ್ಲಾಯೀಸ್ ಇದ್ದಾರೆ. 6 lakhs ಎಂಪ್ಲಾಯೀಸ್, ಒನ್ ಆಫ್ ದ ವರ್ಲ್ಡ್ ಲಾರ್ಜೆಸ್ಟ್ IT ವರ್ಕ್ ಫೋರ್ಸಸ್. ಪ್ರೆಸೆನ್ಸ್ ಬಂದು ಆಪರೇಟಿಂಗ್ ಇನ್ 50+ ಕಂಟ್ರೀಸ್ ವಿತ್ ಕ್ಲೈಂಟ್ಸ್ ಇನ್ 100+ ನೇಷನ್ಸ್. ಸೊ ಎಷ್ಟು ದೊಡ್ಡ ಕಂಪನಿ ಅನ್ನೋದನ್ನ ನಮಗೆ ಈಗ ಇದ್ರ ಕಂಪನಿಯ ಓವರ್ವ್ಯೂ ಬಗ್ಗೆ ನೋಡಿದಾಗ ನಮಗೆ ಗೊತ್ತಾಗಿದೆ. ಸೊ ಯಾವಾಗಲೂ ನಾನು ಹೇಳೋದಷ್ಟೇ, ನೀವು ಯಾವುದೇ ಕಂಪನಿ ಇನ್ವೆಸ್ಟ್ ಮಾಡಲಿಕ್ಕೆ ಫಸ್ಟ್ ನಾವು ಕಂಪನಿ ಏನು ಅನ್ನೋದನ್ನ ತಿಳ್ಕೋಬೇಕು. ಓಕೆ, ಸೊ ಇದ್ರ ನೆಕ್ಸ್ಟ್ ಇನ್ನ ಈ ಸೆಗ್ಮೆಂಟ್, ಇಂಡಸ್ಟ್ರಿಯಲ್ ಸೆಗ್ಮೆಂಟ್ಸ್ ವೈಸು ನಾವು TCS ಎಲ್ಲೆಲ್ಲಿ ಯಾವ ಸೆಗ್ಮೆಂಟ್ಸ್ ಯಾವ ಇಂಡಸ್ಟ್ರೀಸ್ ಅಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ಸೊ ನಾವು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಇಂಡಸ್ಟ್ರಿ ಮತ್ತೆ ಬಿಸ್ನೆಸ್ ಸೆಗ್ಮೆಂಟ್ ಪರ್ಫಾರ್ಮೆನ್ಸಸ್ ಅಲ್ಲಿ, ಸೊ ಇಂಡಸ್ಟ್ರಿ ಸೆಗ್ಮೆಂಟ್, ಓಕೆ, TCS ಯಾವ್ಯಾವ ಇಂಡಸ್ಟ್ರಿ ಸೆಗ್ಮೆಂಟ್ಸ್ ಅಲ್ಲಿ ಸಪೋರ್ಟ್ ಮಾಡುತ್ತೆ ಅನ್ನೋದು ತಿಳ್ಕೊಬೇಕು. ಓಕೆ, ಸೊ ಇದು ಬಂದು ಇಂಡಸ್ಟ್ರಿ ಸೆಗ್ಮೆಂಟ್ಸ್ ಬಂದು ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಶೂರೆನ್ಸ್, ಇದನ್ನ BFSI ಅಂತ ಕರಿತೀವಿ ಶಾರ್ಟ್ ಫಾರ್ಮ್ ಅಲ್ಲಿ. ರೆವಿನ್ಯೂ ಕಾಂಟ್ರಿಬ್ಯೂಷನ್ ಬಂದು 30% ಬರ್ತಾ ಇದೆ ಈ ಒಂದು ಸೆಗ್ಮೆಂಟ್ ಇಂದ. ಸೊ ಇಯರ್ ಆನ್ ಇಯರ್ ಗ್ರೋತ್ ತಗೊಂಡಾಗ ಫ್ಲಾಟ್ 0.1% ಇದು ನಮಗೆ ಗ್ರೋತ್ ಸಿಗ್ತಾ ಇದೆ ಒನ್ ಆಫ್ ದ ಸೆಗ್ಮೆಂಟ್ ಇಂದ. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದೀವಿ, TCS ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ ರಿಟೇಲ್ ಅಂಡ್ ಕನ್ಸ್ಯೂಮರ್ ಪ್ಯಾಕ್ಡ್ ಫುಡ್ ಗೂಡ್ಸ್, CPG ಅಂತ ಕರಿತೀವಿ ನಾವು. ಸೊ ಇದಕ್ಕೆ 15% ರೆವಿನ್ಯೂ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ. ಮಾಡರೇಟ್ ಆಗಿ 4.2% ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆ ಈ ಒಂದು ಸೆಗ್ಮೆಂಟ್ ಇಂದ. ಸೊ ನೆಕ್ಸ್ಟ್ ಬ್ರೇಕಪ್ ತಗೊಂಡಾಗ ಹೆಲ್ತ್ ಕೇರ್ ಅಂಡ್ ಲೈಫ್ ಸೈನ್ಸಸ್ 10% ರೆವಿನ್ಯೂ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ ಈ ಸೆಗ್ಮೆಂಟ್ ಇಂದ. 8.5% ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 12% ರೆವಿನ್ಯೂ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ. ಸ್ಟ್ರಾಂಗೆಸ್ಟ್ 5.3% ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆ. ಟೆಕ್ನಾಲಜಿ ಅಂಡ್ ಸರ್ವಿಸಸ್ 12% ರೆವಿನ್ಯೂ ಕಾಂಟ್ರಿಬ್ಯೂಷನ್, ಡಿಕ್ಲೈನಿಂಗ್ -2.5% ಇಯರ್ ಆನ್ ಇಯರ್ ಗ್ರೋತ್ ಅಲ್ಲಿ. ಈ ಒಂದು ಟೆಕ್ನಾಲಜಿ ಅಂಡ್ ಸರ್ವಿಸಸ್ ಅಲ್ಲಿ ಸ್ಲೈಟ್ ಆಗಿ ಗ್ರೋತ್ ಅನ್ನ ನಾವು ಡಿಕ್ಲೈನ್ ಆಗ್ತಾ ಇದೆ, ಸೊ ಕಮ್ಮಿ ನೋಡ್ತಾ ಇದೆ. ಓಕೆ, ಎನರ್ಜಿ ಮತ್ತೆ ಯುಟಿಲಿಟೀಸ್ ಅಲ್ಲಿ 8%, ಸ್ಟೇಬಲ್ 3.6% ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆ. ಕಮ್ಯುನಿಕೇಶನ್ಸ್ ಅಂಡ್ ಮೀಡಿಯಾ 8%, ವೀಕೆಸ್ಟ್ -10.3% ಇಯರ್ ಆನ್ ಇಯರ್ ಗ್ರೋತ್ ಅಲ್ಲಿ ಏನಿದೆ ನಾವು ನೋಡ್ತಾ ಇದೀವಿ. ಸೊ ಇದರಲ್ಲಿ ನಮಗೆ ಇಂಪ್ಯಾಕ್ಟ್ ಆಗ್ತಾ ಇರೋ ಒಂದು ಸೆಗ್ಮೆಂಟ್ಸ್ ಏನೇನಿದೆ, ಇಂಪ್ಯಾಕ್ಟ್ ಆಗ್ತಾ ಇರೋ ಸೆಗ್ಮೆಂಟ್ ಬಂದು ಟೆಕ್ನಾಲಜಿ ಅಂಡ್ ಸರ್ವಿಸಸ್ ಮತ್ತೆ ಕಮ್ಯುನಿಕೇಶನ್ಸ್ ಅಂಡ್ ಮೀಡಿಯಾ. ಓಕೆ, ಸೊ ಇದು ನಮ್ಗೆ ಇಯರ್ ಆನ್ ಇಯರ್ ಅಷ್ಟು ಗ್ರೋತ್ ಕಾಣಿಸ್ತಾ ಇಲ್ಲ ಈ ಒಂದು ಸೆಗ್ಮೆಂಟ್ಸ್ ಅಲ್ಲಿ. ಸೊ ಬೇರೆ ಸೆಗ್ಮೆಂಟ್ಸ್ ಅಲ್ಲಿ ಓಕೆ, ಇಟ್ಸ್ ಗೆಟಿಂಗ್ ಏನಿದೆ ಮಾಡರೇಟ್ ಆಗಿ, ಸ್ಟ್ರಾಂಗೆಸ್ಟ್ ಆಗಿ, ಹೈ ಆಗಿ, ಫ್ಲಾಟ್ ಆಗಿ, ಡಿಪೆಂಡ್ಸ್ ಆನ್ ಸೆಗ್ಮೆಂಟ್ ವೈಸ್ ನಮಗೆ ಇಯರ್ ಆನ್ ಇಯರ್ ಗ್ರೋತ್ ನಾವು ನೋಡ್ತಾ ಇದೀವಿ. ಆ ಒಂದು ಇಂಡಸ್ಟ್ರಿ ಸೆಗ್ಮೆಂಟ್ಸ್ ಇಂದ ರೆವಿನ್ಯೂ ಕಾಂಟ್ರಿಬ್ಯೂಷನ್ಸ್ ಎಷ್ಟೆಷ್ಟು ಸಿಗ್ತಾ ಇದೆ ಅನ್ನೋದು ಕೂಡ ನಮ್ಗೆ ಈಗ ಗೊತ್ತಾಯ್ತು. ಸೊ TCS ಯಾವ್ಯಾವ ಇಂಡಸ್ಟ್ರಿ ಸೆಗ್ಮೆಂಟ್ಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ, ಆ ಒಂದು ಬ್ರೇಕಪ್ ತಗೊಂಡಾಗ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಇಯರ್ ಆನ್ ಇಯರ್ ಎಷ್ಟು ನಮ್ಗೆ ಸಿಗ್ತಾ ಇದೆ ಅನ್ನೋದು ಇದು ಪ್ಯೂರ್ ತುಂಬಾ ಕ್ಲಿಯರ್ ಆಗಿ, ಕ್ಲಾರಿಟಿ ಆಗಿ ನಮ್ಗೆ ಈಗ ಗೊತ್ತಾಯ್ತು. ನಾವು ಜಸ್ಟ್ ಏನ್ ಮಾಡ್ತೀವಿ, ನಮ್ಮ ಹತ್ರ ಹಣ ಇದೆ,
ಟಿ ಸಿ ಎಸ್ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಕೇಳಿದ್ದಾರೆ. ಟಾಟಾ ಗ್ರೂಪ್ ಅವ್ರದ್ದು, ಟಾಟಾ ಸನ್ಸ್ದು. ಸೊ ಈಗ ದೊಡ್ಡ ಒಂದು ಐ ಟಿ ಕಂಪನಿ ಹಬ್ಬ ಟಿ ಸಿ ಎಸ್ ಅಂತ ನಾವು ನಮ್ಮ ಹಣನ ನಾವು ಇನ್ವೆಸ್ಟ್ ಮಾಡ್ತೀವಿ. ಟಿ ಸಿ ಎಸ್ ಏನೇನ್ ಮಾಡ್ತಾ ಇದೆ, ಅವ್ರಿಗೆ ಎಷ್ಟು ರೆವಿನ್ಯೂ ಬರ್ತಾ ಇದೆ, ಯಾವ್ಯಾವ ಸೆಗ್ಮೆಂಟ್ಸ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಸ್ ಎ ಇನ್ವೆಸ್ಟರ್. ಓಕೆ, ಸೊ ಈಗ ನಿಮ್ಗೆ ಕ್ಲಾರಿಟಿ ಗೊತ್ತಾಗಿದೆ ಇಂಡಸ್ಟ್ರೀಸ್ ಅಲ್ಲಿ ಏನೇನ್ ಸೆಗ್ಮೆಂಟ್, ಇಂಡಸ್ಟ್ರಿಯಲ್ ಸೆಗ್ಮೆಂಟ್ಸ್ ಅಲ್ಲಿ ರೆವಿನ್ಯೂ ಎಷ್ಟಿದೆ, ಇಯರ್ ಆನ್ ಇಯರ್ ಗ್ರೋತ್ ಎಷ್ಟಿದೆ, ಎಲ್ಲ ಏನೇನ್ ಸೆಗ್ಮೆಂಟ್ಸ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದನ್ನ ಕ್ಲಿಯರ್ ಆಗಿ ನಾನು ನಿಮ್ಗೆ ಬ್ರೇಕಪ್ ಅಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಇದರಿಂದ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡ್ಬೇಕಂದ್ರೆ ಅದನ್ನೇ ನಾನು ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ನೋಡ್ತಾ ಇದೀವಿ. ಸೊ ಪ್ರಾಡಕ್ಟ್ ವೈಸ್ ಅಲ್ಲಿ ಕನ್ಸಲ್ಟೆನ್ಸಿ ಸರ್ವಿಸಸ್ 98.6%, ಎಕ್ವಿಪ್ಮೆಂಟ್ ಅಂಡ್ ಸಾಫ್ಟ್ವೇರ್ ಲೈಸೆನ್ಸ್ ಅಲ್ಲಿ 1.4%, ಮತ್ತೆ ಲೊಕೇಶನ್ ವೈಸ್ ಬ್ರೇಕಪ್ ತಗೊಂಡಾಗ ನಾರ್ತ್ ಅಮೆರಿಕಾ 47.7%. ಸೊ ಮೇಜರ್ ಆಗಿ ಅವರು ಎಲ್ಲಿ ವರ್ಕ್ ಮಾಡ್ತಾ ಇರೋದು ಲೊಕೇಶನ್ ವೈಸ್ ಅಲ್ಲಿ ನಮ್ಗೆ ತುಂಬಾ ಇರೋದು ಸ್ಟ್ರೆಂತ್ ಅಂದ್ರೆ ನಾರ್ತ್ ಅಮೆರಿಕಾದಲ್ಲಿ ಟಿ ಸಿ ಎಸ್. ಯು ದಲ್ಲಿ 16.6%, ಯುರೋಪ್ ಎಕ್ಸ್ಕ್ಲೂಡಿಂಗ್ ಯು ಕೆ 13.9%, ಇಂಡಿಯಾ 9.8% ಮಾತ್ರ ಅಷ್ಟೇ. ಓಕೆ, ಸೊ ಏಷ್ಯಾ ಪೆಸಿಫಿಕ್ ಅಲ್ಲಿ ಎಕ್ಸ್ಕ್ಲೂಡಿಂಗ್ ಇಂಡಿಯಾ ಮತ್ತೆ ಮಿಡಿಲ್ ಈಸ್ಟ್ ತಗೊಂಡಾಗ 7.8%, ಮಿಡಿಲ್ ಈಸ್ಟ್ ಅಂಡ್ ಆಫ್ರಿಕಾದಲ್ಲಿ ತಗೊಂಡಾಗ 2.3%. ಓಕೆ, ಸೊ ಇದ್ರ ಬಗ್ಗೆ ಲೊಕೇಶನ್ ವೈಸ್ ಗೊತ್ತಾಯ್ತು, ನಮಗೆ ಪ್ರಾಡಕ್ಟ್ ವೈಸ್ ಗೊತ್ತಾಯ್ತು. ಅದಾದ ಮತ್ತೆ ವರ್ಟಿಕಲ್ಸ್ ಅಲ್ಲಿ ಈಗ ನಾವು ಆಲ್ರೆಡಿ ಇದನ್ನ ಬ್ರೇಕಪ್ ನೋಡಿದೀವಿ. ಓಕೆ, ಸೊ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಯ್ತು ಮೇಜರ್ ಆಗಿ ಬಿಸ್ನೆಸ್ ಅಲ್ಲಿ ಇರೋದು ನಮ್ದು ನಾರ್ತ್ ಅಮೆರಿಕಾದಲ್ಲಿ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್, ಇದ್ರ ಬಗ್ಗೆ ಇನ್ನ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ. ಓಕೆ, ಸೊ ಕಮಿಂಗ್ ಟು ಎಕ್ಸ್ಪ್ಯಾಂಡೆಡ್ ಬಿಸ್ನೆಸ್ ಸೆಗ್ಮೆಂಟ್ಸ್. ಈಗ ನಾವು ಸೆಗ್ಮೆಂಟ್ಸ್ ನೋಡಿದ್ವಿ, ಇಷ್ಟು ಪರ್ಸೆಂಟ್ ಬರ್ತಾ ಇದೆ, ಇಷ್ಟು ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆ. ನಾನು ಜಸ್ಟ್ ಹೇಳಿದೆ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಶೂರೆನ್ಸ್ ಅಲ್ಲಿ 30% ಇದೆ ಅಂತ ನಾವು ನೋಡಿದ್ವಿ ಅಲ್ವಾ. ಸೊ ಇದರಲ್ಲಿ ಏನೇನು ಬ್ಯಾಂಕಿಂಗ್ ಅಲ್ಲಿ ಏನೇನು ನಾವು ಸಪೋರ್ಟ್ ಮಾಡ್ತೀವಿ, ಟಿ ಸಿ ಎಸ್ ಲೀಡಿಂಗ್ ಇನ್ ಎ ಕೋರ್ ಬ್ಯಾಂಕಿಂಗ್ ಮಾಡರ್ನೈಸೇಷನ್, ಇನ್ಕ್ರೀಸಿಂಗ್ ಡಿಮ್ಯಾಂಡ್ ಫಾರ್ ಡಿಜಿಟಲ್ ಪೇಮೆಂಟ್ಸ್ ಅಂಡ್ ಎಐ ಡ್ರಿವನ್ ರಿಸ್ಕ್ ಮ್ಯಾನೇಜ್ಮೆಂಟ್, ಎಕ್ಸ್ಪೆನ್ಷನ್ಸ್ ಇನ್ ಇನ್ಶೂರೆನ್ಸ್ ಅನಾಲಿಟಿಕ್ಸ್ ಅಂಡ್ ಫ್ರಾಡ್ ಡಿಟೆಕ್ಷನ್ಸ್, ಇದು ಸಪೋರ್ಟ್ ಮಾಡ್ತಾ ಇರೋದು. ರಿಟೇಲ್ ಅಂಡ್ ಕನ್ಸ್ಯೂಮರ್ ಪ್ಯಾಕ್ಡ್ ಫುಡ್ಸ್ ಅಲ್ಲಿ CPG ಹೇಳಿದೆ ನಾನು ನಿಮಗೆ, ಅದು ಗ್ರೋತ್ ಡ್ರಿವನ್ ಬೈ ಎಐ ಪವರ್ಡ್ ಕಸ್ಟಮರ್ ಇನ್ಸೈಟ್ಸ್ ಅಂಡ್ ಸಪ್ಲೈ ಚೈನ್ ಆಟೋಮೇಷನ್ಸ್ ಅಲ್ಲಿ ಇದೆ. ಟಿ ಸಿ ಎಸ್ ಹೋಮ್ ಸ್ಟೋರ್ ಎನ್ಹಾನ್ಸಿಂಗ್ ಇ ಕಾಮರ್ಸ್ ಅಂಡ್ ಹೋಮ್ ಚಾನಲ್ ರಿಟೇಲ್ ಎಕ್ಸ್ಪೀರಿಯನ್ಸಸ್, ಪಾರ್ಟ್ನರ್ಶಿಪ್ ವಿತ್ ಗ್ಲೋಬಲ್ ರಿಟೇಲರ್ಸ್ ಫಾರ್ ಪರ್ಸನಲೈಸ್ಡ್ ಎಐ ಡ್ರಿವನ್ ಶಾಪಿಂಗ್ಸ್. ಓಕೆ, ಸೊ ನೆಕ್ಸ್ಟ್ ಹೆಲ್ತ್ ಕೇರ್ ಅಂಡ್ ಲೈಫ್ ಸೈನ್ಸಸ್ ಅಲ್ಲಿ ನಾವು ಏನ್ ನೋಡಿದಾಗ ಏನೇನದು ಬರ್ತಾ ಇದೆ ಅಂದ್ರೆ ಎಕ್ಸ್ಪ್ಯಾಂಡಿಂಗ್ ಪ್ರೆಸೆನ್ಸ್ ಇನ್ ಬಯೋಟೆಕ್, ಫಾರ್ಮಾ, R&D, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಡಿಜಿಟಲ್ ಹೆಲ್ತ್ ಅಲ್ಲಿ ಎಐ ಪವರ್ಡ್ ಡ್ರಗ್ ಡಿಸ್ಕವರಿ ಪ್ಲಾಟ್ಫಾರ್ಮ್ಸ್ ಅಂಡ್ ಟೆಲಿಮೆಡಿಸಿನ್ ಸೊಲ್ಯೂಷನ್ಸ್. Okay, and also TCS added platform improving the clinical trials and compliance. Okay, so next ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನೋಡಿದಾಗ ಇಂಡಸ್ಟ್ರಿ 4.0 solutions driving smart factories and automation, strong demand for LOT and digital twin technology. Okay, cloud based supply chain management solutions. ಆಮೇಲೆ ಟೆಕ್ನಾಲಜಿ ಅಂಡ್ ಸರ್ವಿಸಸ್ ಅಲ್ಲಿ ಸ್ಟ್ರಾಟಜಿಕ್ ಫೋಕಸ್ ಆನ್ ಕ್ಲೌಡ್ ಕಂಪ್ಯೂಟಿಂಗ್ ಅಂಡ್ ಸೈಬರ್ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಇದೆ. Generative AI investments for software engineering and automation, digital engineering for automotive and semiconductor sectors. Energy ಮತ್ತೆ ಯುಟಿಲಿಟೀಸ್ ಅಲ್ಲಿ ನಮ್ಗೆ AI powered modernization and smart maritime solutions ಇದೆ. Renewable energy companies using TCS, sustainability analytics, ESG focus solutions supporting carbon neutrality initiatives. ಓಕೆ, ಮತ್ತೆ ಕಮ್ಯುನಿಕೇಶನ್ಸ್ ಅಂಡ್ ಮೀಡಿಯಾದಲ್ಲಿ ಡಿಕ್ಲೈನಿಂಗ್ ಸೆಕ್ಟರ್, ಇದ್ರಲ್ಲಿ ನಮ್ಗೆ ನೋಡಿದ್ವಲ್ಲ ಈ ಸೆಕ್ಟರ್ ಅಲ್ಲಿ ನಮ್ಗೆ ತುಂಬಾ ಡಿಕ್ಲೈನ್ ಆಗ್ತದೆ, ನಮ್ಗೆ ಅಷ್ಟೊಂದು ಪ್ರಾಫಿಟ್ಸ್ ಬರ್ತಾ ಇಲ್ಲ. ಅಂದ್ರೆ ಐ ಮೀನ್ TCS ಗೆ ಡಿಕ್ಲೈನಿಂಗ್ ಸೆಕ್ಟರ್ ಡ್ಯೂ ಟು ಲೋ ಸ್ಪೆಂಡಿಂಗ್ ಬೈ ಟೆಲಿಕಾಂ ಇದರಲ್ಲಿ. ಮತ್ತೆ ಡಿಮ್ಯಾಂಡ್ ಶಿಫ್ಟಿಂಗ್ ಟುವರ್ಡ್ಸ್ 5G ನೆಟ್ವರ್ಕ್ಸ್ ಅಂಡ್ ಕ್ಲೌಡ್ ಬೇಸ್ಡ್ ಕಂಟೆಂಟ್ ಡೆಲಿವರಿ, AI ಡ್ರಿವನ್ ಆಡ್ ಟೆಕ್ ಅಂಡ್ OTT ಪ್ಲಾಟ್ಫಾರ್ಮ್ ಅನಾಲಿಟಿಕ್ಸ್. ಓಕೆ, ಸೊ ಇದರಲ್ಲಿ ನಮ್ಗೆ ಅದರಲ್ಲಿ ಏನೇನು ನಮ್ಮ ಸೆಗ್ಮೆಂಟ್ಸ್ ಅಲ್ಲಿ ಏನೇನಿದೆ ಅನ್ನೋದನ್ನ ನಾವು ನೋಡಿದ್ವಿ. ಓಕೆ, ಸೊ ಇದು ಈಗ ಇದನ್ನೆಲ್ಲ ನೋಡಿದಾಗ ನಮ್ಗೆಲ್ಲ ಮೇಜರ್ ಆಗಿ ಏನ್ ಗೊತ್ತಿದ್ವು ಅಂತಂದ್ರೆ AI ನ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ ಈಗ. ಸೊ ದೇ ಆರ್ ಇಂಪ್ಲಿಮೆಂಟಿಂಗ್ AI, ಓಕೆ, ಇನ್ ಆಲ್ ದೇರ್ ಸೆಗ್ಮೆಂಟ್ಸ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ವ್ಯಾಲ್ಯೂ ಮ್ಯಾಟ್ರಿಕ್ಸ್ ಅಲ್ಲಿ ಬಂದಾಗ, ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್, ಈಗ ನಾನು ಲೇಟೆಸ್ಟ್ ಡೇಟಾನೇ ತಗೊಂಡಿದ್ದೀನಿ. ಸೊ ಅಂದ್ರೆ ಶೇರ್ ಪ್ರೈಸ್ ಬಂದು 3483.25 ಪೈಸಾ ಇದೆ, ಲೇಟೆಸ್ಟ್ ಡೇಟಲ್ಲೇ ತಗೊಂಡಿರೋದು. ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ TCS ಅಲ್ಲಿ ಅಂದ್ರೆ 12
60,340.11 crore ಇದೆ. ಓಕೆ, ಸೊ ಲಾರ್ಜ್ ಕ್ಯಾಪ್ ಕಂಪನಿ ಸ್ಟಾಕ್ ಸ್ಟ್ರಾಂಗ್ ಮಾರ್ಕೆಟ್ ಪ್ರೆಸೆನ್ಸ್ ಇರೋದು. ಓಕೆ, ಸೊ ಇದರಲ್ಲಿ ಪಿ ರೇಷಿಯೋ ಬಂದು 25.85, ಬಿಲೋ ಇಂಡಸ್ಟ್ರಿಯಲ್ ಆವರೇಜು 27.92, ಇಂಡಿಕೇಟಿಂಗ್ ಸ್ಲೈಟ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಕಂಪೇರ್ಡ್ ಟು ಸೆಗ್ಮೆಂಟ್ಸ್. ಪಿಯರ್ಸ್ ಅಂದ್ರೆ ಅವರು ಕಂಪನಿ ಏನ್ ಪಿಯರ್ಸ್ ಬೇರೆ ಬೇರೆ ಕಂಪನಿ ಸಪೋರ್ಟಿಂಗ್ ಟಿ ಸಿ ಎಸ್ಗೆ ಪಿಯರ್ಸ್ ಏನೇನಿದೆ ಅದು ಕಂಪೇರ್ ಮಾಡಿದಾಗ ಸೆಗ್ಮೆಂಟಲ್ ಪಿ ರೇಷಿಯೋಸ್ ಅಲ್ಲಿ ಕಂಪೇರ್ ಮಾಡಿದಾಗ ಸ್ಲೈಟ್ಲಿ ಅಂಡರ್ ವ್ಯಾಲ್ಯೂ ಅಲ್ಲಿ ಇದೆ. ಓಕೆ, ಸೊ ಬುಕ್ ವ್ಯಾಲ್ಯೂ 12.42 ಇದೆ, ಸಜೆಸ್ಟ್ ಎ ಪ್ರೀಮಿಯಂ ವ್ಯಾಲ್ಯೂಷನ್ಸ್ ಡ್ಯೂ ಟು ಹೈ ಪ್ರಾಬಬಿಲಿಟಿ. ಸೊ ಒಂದೇನ್ ಗೊತ್ತಾ, ಈಗ ಆಸ್ತಿ ಈ ಸಾಫ್ಟ್ವೇರ್ ಕಂಪನೀಸ್ಗೆ ಆಸ್ತಿ ಬೇಕು ಅಂತ ಏನಿಲ್ಲ, ಅವ್ರಿಗೇನು ಎ ಸಿ ಚೇರು ಮತ್ತೆ ಸರ್ವರ್ಸ್ ಇದ್ರೆ ಸಾಕು, ಈಗ ಅಷ್ಟೇ. ಎಂಪ್ಲಾಯ್ಸ್ ಬರ್ತಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಅದೇನು ಅಷ್ಟೊಂದು ನಾವು ಐ ಟಿ ಕಂಪನೀಸ್ ಅಲ್ಲೆಲ್ಲ ಬುಕ್ ವ್ಯಾಲ್ಯೂ ನೋಡಿದ್ರು ಏನು ಅಷ್ಟೊಂದು ಏನು ಇಂಪ್ಯಾಕ್ಟ್ ಆಗಲ್ಲ. ಓಕೆ, ಬಟ್ ಈ ಕಂಪನಿ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅದನ್ನ ನೋಡ್ಬೇಕು. ಓಕೆ, ಸೊ ಮತ್ತೆ PEG ರೇಷಿಯೋ ಏನಿದೆ 3.15 ಇದೆ, ಇಂಡಿಕೇಟಿಂಗ್ ದ TCS ಇಸ್ ಗ್ರೋಯಿಂಗ್ ಅಟ್ ಎ ರಿಲೇಟಿವ್ಲಿ ಲೋವರ್ ರೇಟ್ ಕಂಪೇರ್ಡ್ ಟು ಇಟ್ಸ್ ವ್ಯಾಲ್ಯೂಯೇಷನ್. ಓಕೆ, ROE ರಿಟರ್ನ್ ಆನ್ equity 51.51% ಇದೆ, ಸ್ಟ್ರಾಂಗ್ ಪ್ರಾಫಿಟಬಿಲಿಟಿ ಕಂಪೇರ್ಡ್ ಟು ಅದರ್ ಕಂಪನೀಸ್. ವೆರಿ ಗುಡ್. ROE ಬಂದು 51.5% ಇದೆ. ROC ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದು ಹೈ ಎಫಿಷಿಯನ್ಸಿ ಇನ್ ಕ್ಯಾಪಿಟಲ್ ಯುಟಿಲೈಸೇಷನ್ 64.28%. ಸೊ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂತ ಇದ್ದಾರೆ ನೋಡಿ, ಅವ್ರ ಹತ್ರ ಅಲ್ಲಿರೋ ಹಣನ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂತ ಇದ್ದಾರೆ. ಮತ್ತೆ ಆಪರೇಟಿಂಗ್ ಮಾರ್ಜಿನ್ ಬಂದು 24.50, ಶೋ ಸ್ಟ್ರಾಂಗ್ ಪ್ರೈಸಿಂಗ್ ಪವರ್ ಅಂಡ್ ಕಾಸ್ಟ್ ಎಫಿಷಿಯನ್ಸಿ. EBITDA 27.50. ಓಕೆ, ಸೊ ನೆಕ್ಸ್ಟ್ ಅವ್ರದ್ದು ಸಾಲ ಎಷ್ಟಿರೋದು, ಬರೀ 9,046 ಕೋಟಿ ಅಷ್ಟೇ ಇರೋದು. ಅವ್ರ ಹತ್ರ ಎಷ್ಟಿದೆ, 12 ಲಕ್ಷ ಕೋಟಿ ಇದೆ, ಹತ್ತತ್ರ 12,60,000 ಕೋಟಿ ಇದೆ. ಇದರಲ್ಲಿ 9,000 ಒಂದ್ 2 ದಿನ ಕರೆಂಟ್ ಆಫ್ ಮಾಡ್ಬಿಟ್ರು 9,000 ಕೋಟಿ ಅಷ್ಟೇ. ಓಕೆ, ಸೊ ಅದೇನು ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ಡೆಟ್ ಟು ಈಕ್ವಿಟಿ ರೇಷಿಯೋ ಬಂದು 0.09 ಇದೆ, ವೆರಿ ಲೋ ಲಿವರೇಜು, ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಸ್ಟೆಬಿಲಿಟಿ ಇದೆ. ಪ್ರಮೋಟರ್ ಹೋಲ್ಡಿಂಗ್ ನೋಡಿ, ಬ್ಯೂಟಿಫುಲ್. ಯಾವಾಗ್ಲೂ ಹೇಳೋದು ನಾವು ಪ್ರಮೋಟರ್ ಹೋಲ್ಡಿಂಗ್ ಮಿನಿಮಮ್ 50% ಮೇಲೆ ಇದ್ರೆ ತುಂಬಾ ಚೆನ್ನಾಗ ಅಂತ ಹೇಳ್ತಿದ್ದೆ. ಸೊ ಪ್ರಮೋಟರ್ ಹೋಲ್ಡಿಂಗ್ 71.77% ಇದೆ, ಸ್ಟ್ರಾಂಗ್ ಆಗಿದೆ ಓನರ್ಶಿಪ್ ಕಾನ್ಫಿಡೆನ್ಸ್. TCS ಫ್ಯೂಚರ್ ಗಿನ್ನ ತುಂಬಾ ಗ್ರೋ ಆಗುತ್ತೆ ಅನ್ಬಿಟ್ಟು ಈ ಪ್ರಮೋಟರ್ಸ್ ಓನರ್ಸ್ ಏನ್ ಇಟ್ಕೊಂಡಿದ್ದಾರೆ ಟಾಟಾ ಗ್ರೂಪ್ ಅವರು 71.77% ಶೇರ್ಗಳನ್ನ ಅವರೇ ಇಟ್ಕೊಂಡಿದ್ದಾರೆ. ಯಾವುದೇ ರೀತಿಯಾದ ಪ್ರಮೋಟರ್ ಹೋಲ್ಡಿಂಗ್ಸ್ ಚೇಂಜ್ ಆಗಿಲ್ಲ. ಓಕೆ, ಸ್ಟೇಬಲ್ ಆಗಿದೆ ಓನರ್ಶಿಪ್. ಇದರಿಂದ ನಾವೇನ್ ಅರ್ಥ ಮಾಡ್ಕೋಬೇಕು, ಟಾಟಾ ಗ್ರೂಪ್ಗೆ TCS ಮೇಲೆ ಅಷ್ಟು ನಂಬಿಕೆ ಇದೆ ಅಂತ. ಓಕೆ, ಸೊ ಅವ್ರಿಗೆ ಅಷ್ಟು ನಂಬಿಕೆ ಇರಬೇಕಾದ್ರೆ ನಾರ್ಮಲ್ ಆಗಿ ನಮ್ಮಂತವ್ರಿಗೂ ನಂಬಿಕೆ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಈಗ ಕ್ಲಿಯರ್ ಆಗಿ ನಾವು ಫಂಡಮೆಂಟಲ್ ಆಗಿ ಇದ್ರ ವ್ಯಾಲ್ಯೂ ಮ್ಯಾಟ್ರಿಕ್ಸ್ ನೋಡ್ಕೊಂಡ್ವಿ, ಎಲ್ಲ ಏನೇನ್ ಕೆಲಸ ಮಾಡ್ತಾ ಇದೆ, ಎಷ್ಟು ಲಾಭ ಮಾಡ್ತಾ ಇದೆ, ಅವ್ರು ಹೆಂಗ್ ಯುಟಿಲೈಸ್ ಮಾಡ್ಕೊಂತ ಇದಾರೆ ಅನ್ನೋದನ್ನ ನಮ್ಗೆ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಯ್ತು TCS ಬಗ್ಗೆ. ಸೊ ನೆಕ್ಸ್ಟ್ ಬಂದಿರೋದು ಸ್ವಾಟ್. ಇದರಲ್ಲಿ ಸ್ಟ್ರೆಂತ್ಸ್ ಮತ್ತೆ ವೀಕ್ನೆಸಸ್ ಏನಿದೆ ಅಂತ. ಸೊ ಸ್ಟ್ರೆಂತ್ ಏನಿದೆ, ಮಾರ್ಕೆಟ್ ಲೀಡರ್ಶಿಪ್, ಸ್ಟ್ರಾಂಗ್ ಫೈನಾನ್ಷಿಯಲ್ ಪೊಸಿಷನ್ ಇದೆ ಗೊತ್ತಾಯ್ತು. ಡೈವರ್ಸಿಫೈ ಸರ್ವಿಸ್ ಪೋರ್ಟ್ಫೋಲಿಯೋ ನಮ್ಗೆ ಗೊತ್ತು, ಎಲ್ಲ ಹೆಲ್ತ್ ಕೇರ್, ಮ್ಯಾನುಫ್ಯಾಕ್ಚರಿಂಗ್ ಬಹಳಷ್ಟು ನಾವು ಈಗ ನೋಡ್ಕೊಂಡ್ ಬಂದ್ವಲ್ಲ ಸೆಗ್ಮೆಂಟ್ಸ್, ಅದೆಲ್ಲಿದೆ. ಸ್ಟ್ರಾಂಗ್ ಬ್ರ್ಯಾಂಡ್ ಇದೆ, TCS ಅನ್ನೋದು ವೆರಿ ಗುಡ್ ಬ್ರ್ಯಾಂಡ್. ವೀಕ್ನೆಸ್ ಏನಂದ್ರೆ ಇಂಟರ್ನಲ್ ಚಾಲೆಂಜಸ್. ಓಕೆ, ಓವರ್ ಡಿಪೆಂಡೆನ್ಸಿ ಆನ್ BFSI. ಓಕೆ, ಮತ್ತೆ ಸ್ಲೋವರ್ ಗ್ರೋತ್ ಇನ್ ನಾರ್ತ್ ಅಮೆರಿಕಾ. ನಾನು ನಿಮ್ಗೆ ಹೇಳಿದೆ ಮೇಜರ್ ಆಗಿ ನಾರ್ತ್ ಅಮೆರಿಕಾದಲ್ಲೇ ಬಿಸ್ನೆಸ್ ಇರೋದು. ಸೊ ಅದರಲ್ಲಿ ಒಂದು ಸ್ವಲ್ಪ ಈಗ ಸ್ಲೋ ಗ್ರೋತ್ ಆಗ್ತಾ ಇದೆ. ಸೊ ಪ್ರೈಸಿಂಗ್ ಪ್ರೆಷರ್ಸ್, ಟ್ಯಾಲೆಂಟ್ ರಿಟೆನ್ಷನ್ ಚಾಲೆಂಜಸ್. ಓಕೆ, ಸೊ ಇದೆಲ್ಲ ಚಾಲೆಂಜಸ್ ಇರುತ್ತೆ ಒಂದು IT ಕಂಪನಿಗೆ. ಸೊ ಅದನ್ನೇ ಈಗ ಆಲ್ಮೋಸ್ಟ್ TCS ಕೂಡ ಸೇಮ್ ಅದೇ ತರನೇ ಚಾಲೆಂಜಸ್, ವೀಕ್ನೆಸಸ್ ಫೇಸ್ ಮಾಡ್ತಾ ಇರೋದು. ಓಕೆ, ಸೊ ನೆಕ್ಸ್ಟ್ ಬರ್ತಾ ಆಪರ್ಚುನಿಟೀಸ್ ಮತ್ತೆ ಥ್ರೆಟ್ಸ್ ಏನೇನಿದೆ. ಆಪರ್ಚುನಿಟೀಸ್ AI ಜನರೇಟಿವ್, AI ಬ್ಲೌನ್, ಕ್ಲೌಡ್ ಅಂಡ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್, ಸಸ್ಟೈನಬಿಲಿಟಿ ಅಂಡ್ ESG. ಓಕೆ, ಎಕ್ಸ್ಪಾನ್ಷನ್ ಇನ್ ಎಮರ್ಜಿಂಗ್ ಮಾರ್ಕೆಟ್ಸ್, ಮಾರ್ಜಿನ್ಸ್ ಅಂಡ್ ಅಕ್ವಿಸಿಷನ್ಸ್, M&A. ಓಕೆ, ಆಮೇಲೆ ಇನ್ನೊಂದೇನಿದೆ, ಥ್ರೆಟ್ಸ್ ಏನಿದೆ, ಗ್ಲೋಬಲ್ ಎಕನಾಮಿಕ್ಸ್ ಸ್ಲೋ ಡೌನ್ ಆಗ್ತಾ ಇದೆ, ಎಲ್ಲರಿಗೂ ಗೊತ್ತದಂಗೆ. ರೈಸಿಂಗ್ ಕಾಂಪಿಟೇಷನ್ಸ್ ಇದೆ, ಬಹಳಷ್ಟು ಇದ್ರ ಪೇರ್ಸ್ ಆಕ್ಸೆಂಚರ್, ಇನ್ಫೋಸಿಸ್, IBM ತುಂಬಾ ಇವ್ರ ಜೊತೆ ಕಾಂಪಿಟೇಷನ್ಸ್ ಇದೆ. ರೆಗ್ಯುಲೇಟರಿ ಅಂಡ್ ಜಿಯೋಪಾಲಿಟಿಕಲ್ ರಿಸ್ಕ್ ತುಂಬಾ ಇದೆ ಈಗ, ಯಾಕೆಂದ್ರೆ US ವೀಸಾ ರೆಸ್ಟ್ರಿಕ್ಷನ್ಸ್ ಆಗಿದೆ, EU ಡೇಟಾ ರೆಗ್ಯುಲೇಟರ್ಸ್, ಟ್ರೇಡ್ ವಾರ್ಸ್ ಆಗ್ತಾ ಇದೆ ಅಫೆಕ್ಟಿಂಗ್ ಆಪರೇಷನ್ಸ್. ಓಕೆ, ಸೈಬರ್ ಸೆಕ್ಯೂರಿಟೀಸ್ ಥ್ರೆಟ್ಸ್ ಇದೆ, ಇನ್ಕ್ರೀಸಿಂಗ್ ಎಲ್ಲ ಏನೇನು ಅವ್ರಿಗೆ ಏನೇನು ಟೆಕ್ನಿಕಲ್ ಆಗಿ ಏನೇನು ಪ್ರಾಬ್ಲಮ್ಸ್ ಇದೆ ಅದಾಗ್ತಾ ಇದೆ. ಮತ್ತೆ ಕ್ಲೈಂಟ್ ಬಜೆಟ್ ಕಟ್ಸ್. ಓಕೆ, ಸೊ ಇದು ಒಂದು
ನಮ್ಗೆ ಏನೇನು ಆಪರ್ಚುನಿಟೀಸ್ ಇದೆ, ಏನೇನು ನಾವು ನೋಡಿದ್ವಿ. ಓಕೆ, ಸೊ ಇದರಿಂದ ನಮಗೆ ಬಹಳಷ್ಟು ಇನ್ಫಾರ್ಮೇಶನ್ ಗೊತ್ತಾಯ್ತು. ಚಾಲೆಂಜಸ್ ಏನಿದೆ, ಆಪರ್ಚುನಿಟೀಸ್ ಏನಿದೆ, ವೀಕ್ನೆಸ್ ಏನಿದೆ, ಸ್ಟ್ರೆಂತ್ ಏನಿದೆ ಅನ್ನೋದೆಲ್ಲ ನಮ್ಗೀಗ ಕ್ಲಿಯರ್ ಆಗಿ ಗೊತ್ತಾಯ್ತು. ಸೆಗ್ಮೆಂಟ್ ವೈಸ್ ಗೊತ್ತಾಯ್ತು, ಲೊಕೇಶನ್ ವೈಸ್ ಗೊತ್ತಾಯ್ತು, ವ್ಯಾಲ್ಯೂಯೇಷನ್ಸ್ ಬಗ್ಗೆ ಗೊತ್ತಾಯ್ತು. ಓಕೆ, ಸೊ ಆಪರ್ಚುನಿಟೀಸ್ ಎಲ್ಲ ನಮ್ಗೆ ಈಗ ಒಂದು ಐಡಿಯಾ ಬಂತು, ಟಿ ಸಿ ಎಸ್ ಅಂದ್ರೆ ಏನು ಅಂತ. ಕರೆಕ್ಟ್. ಸೊ ಇನ್ನು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಹೋಗ್ಬೇಕು ಅಂದ್ರೆ ಫ್ಯೂಚರ್ ಔಟ್ಲುಕ್ ಮತ್ತೆ ಗ್ರೋತ್ ಡ್ರೈವರ್ಸ್. ನಾನು ಯಾವಾಗ್ಲೂ ಇದನ್ನ ಹೇಳ್ತೀನಿ. ಸೊ ಏನೇನಿದೆ ಫ್ಯೂಚರ್ ಔಟ್ಲುಕ್ ಮತ್ತೆ ಗ್ರೋತ್ ಡ್ರೈವರ್ಸ್ ಏನಿದೆ ಟಿ ಸಿ ಎಸ್ಗೆ ಅಂತಂದ್ರೆ, ಎ ಐ ಅಂಡ್ ಆಟೋಮೇಷನ್ ಲೀಡರ್ಶಿಪ್, ಎಕ್ಸ್ಪಾನ್ಷನ್ ಇನ್ ಜನರೇಟಿವ್ ಎ ಐ, ಜೆನ್ ಎ ಐ ವಿತ್ ಓವರ್ 100 ಆನ್ಗೋಯಿಂಗ್ ಕ್ಲೈಂಟ್ಸ್ ಪ್ರಾಜೆಕ್ಟ್ಸ್ ಇದೆ. ಓಕೆ, ಇನ್ವೆಸ್ಟ್ಮೆಂಟ್ ಇನ್ ಟಿ ಸಿ ಎಸ್ ನ್ಯೂರಲ್ ಮ್ಯಾನುಫ್ಯಾಕ್ಚರಿಂಗ್ ಸ್ಯೂಟ್ ಟು ಡ್ರೈವ್ ಇಂಡಸ್ಟ್ರಿ 4.0 ಅಡಾಪ್ಷನ್. ಫೋಕಸ್ ಆನ್ ಎ ಐ. ನಾನು ಇದನ್ನೇ ಹೇಳ್ತಾ ಇರೋದು, ಎ ಐ ಬಗ್ಗೆ ತುಂಬಾ 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 ಫೋಕಸ್ ಮಾಡ್ತಾ ಇದೆ. ಡ್ರೈವನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್, ರಿಡ್ಯೂಸಿಂಗ್ ಪ್ರಾಜೆಕ್ಟ್ ಡೆಲಿವರಿ ಟೈಮ್ಸ್. ಓಕೆ, cloud computing and digital transformation, this is also one of the major thing. Okay, 40% plus revenue from digital services growing at 14 to 16% CAGR. Okay, ಎಷ್ಟು ದೊಡ್ಡ ದೊಡ್ಡ ಕಂಪನಿ ಜೊತೆ ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ, AWS, ಮೈಕ್ರೋಸಾಫ್ಟ್ ಮತ್ತೆ ಗೂಗಲ್ ಕ್ಲೌಡ್. ಓಕೆ, ಎಕ್ಸ್ಪಾನ್ಷನ್ ಇನ್ ಮಲ್ಟಿ ಕ್ಲೌಡ್ ಅಂಡ್ ಹೈಬ್ರಿಡ್ ಕ್ಲೌಡ್ ಸೊಲ್ಯೂಷನ್ಸ್. ಈಗ ಬಹಳಷ್ಟು ಕಂಪನೀಸು, ಓಕೆ, ಸೊ ಕ್ಲೌಡ್ ಕಂಪ್ಯೂಟಿಂಗ್, ಹೈಬ್ರಿಡ್ ಕ್ಲೌಡ್, ಮಲ್ಟಿ ಕ್ಲೌಡ್, AI, ಇದ್ರ ಬಗ್ಗೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ಸ್, ಇದ್ರ ಬಗ್ಗೆ ತುಂಬಾ ಬಹಳಷ್ಟು ಕೆಲಸಗಳು ಮಾಡ್ತಾ ಇದೆ. ಇದೊಂದೇ ಅಂತಲ್ಲ, ಇದ್ರ ಕಾಂಪಿಟೇಟಿವ್ ಕಂಪನೀಸ್ ಕೂಡ ಎಲ್ಲರೂ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇರೋದು. ಓಕೆ, ಮತ್ತೆ BFSI ಸೆಕ್ಟರ್ ಅಲ್ಲಿ ಬ್ಯಾಂಕಿಂಗ್ ಅಂದ್ರೆ banking and financial service accounts for 30% of a total revenue. Okay, so TCS platform driving core banking transformation, increased adoptions of blockchain and digital payment solutions. ಇದು ತುಂಬಾ ಚೆನ್ನಾಗಿದೆ. ಬ್ಲಾಕ್ ಚೈನ್ ಮತ್ತೆ ಡಿಜಿಟಲ್ ಪೇಮೆಂಟ್ ಸೊಲ್ಯೂಷನ್ಸ್ ವೆರಿ ಸೆಕ್ಯೂರ್ಡ್ ಅದು. ಓಕೆ, ಸೊ ಬ್ಲಾಕ್ ಚೈನ್ ಅಂದ್ರೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾವು ಕ್ರಿಪ್ಟೋ ಮತ್ತೆ ಬಿಟ್ ಕಾಯಿನ್ಸ್ ಅಂತ ಏನ್ ಹೇಳ್ತೀವಲ್ಲ, ದಟ್ ಈಸ್ ಪ್ಯೂರ್ಲಿ ಫ್ರಮ್ ದ ಬ್ಲಾಕ್ ಚೈನ್ ಇಂದ ಅದು ಇಟ್ಕೊಂಡಿರೋದು. ಅದ್ರ ಬಗ್ಗೆ ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ಕ್ರಿಪ್ಟೋ ಬ್ಲಾಕ್ ಚೈನ್ ಅಂದ್ರೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಬಂದು ಸಸ್ಟೈನಬಿಲಿಟಿ ಅಂಡ್ ESG ಇನ್ವೆಸ್ಟರ್ಸ್. Investments. Okay, goal to become net zero by 2030, investing in green data centers, AI powered sustainability analytics to help enterprises track carbon footprint, growth in smart grid and renewable energy solutions for utilities. Okay, and industry specific solutions ali healthcare and life science, so manufacturing, retail and e-commerce. ಓಕೆ, ಸೊ ನಮಗೆ ಫ್ಯೂಚರ್ದು ಏನಂತ ಗೊತ್ತಾಯ್ತು ನೋಡಿ. ಈಗ ಫ್ಯೂಚರ್ ಔಟ್ಲುಕ್ ಮತ್ತೆ ಗ್ರೋತ್ ಡ್ರೈವರ್ಸ್ ಏನು ಅಂತ ಗೊತ್ತಾಯ್ತು ನಮಗೆ, ಬೆನಿಫಿಟ್ಸ್. ಓಕೆ, ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಏನ್ ತಿಳ್ಕೊಬೇಕಂದ್ರೆ, ಫೈನಲ್ ಆಗಿ ನಾವು ಇದನ್ನೆಲ್ಲ ಅನಾಲಿಸಿಸ್ ನಾವು ತಿಳ್ಕೊಂಡಿದ್ದೀವಿ. ಸೊ ಆಸ್ ಎ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಏನ್ ಸ್ಟ್ರೆಂತ್ ಇದೆ, ಏನೇನ್ ರಿಸ್ಕ್ ಅನ್ನ ಕನ್ಸಿಡರ್ ಮಾಡೋದು ಅನ್ನೋದನ್ನ ನಾನು ಇದ್ರ ಸ್ಲೈಡ್ ಅಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ. ಮಾರ್ಕೆಟ್ ಲೀಡರ್ ಫಸ್ಟ್ ಸ್ಟ್ರೆಂತ್ ಏನು, ಮಾರ್ಕೆಟ್ ಲೀಡರ್ ಇನ್ IT ಸೆಕ್ಟರ್ಸ್. ನಾವು ಇದನ್ನೆಲ್ಲ ನೋಡಿದಾಗ ಏನ್ ಗೊತ್ತಾಯ್ತು, ಮಾರ್ಕೆಟ್ ಲೀಡರ್ ಇನ್ IT ಸರ್ವಿಸಸ್ sector globally, best in class ROE 51.51%, ROC 64.28%, low debt, ಸಾಲ ತುಂಬಾ ಕಮ್ಮಿ ಇದೆ, ಡೆಟ್ ಟು ಈಕ್ವಿಟಿ, ಡೆಟ್ ಅಂದ್ರೆ ಸಾಲ, ಈಕ್ವಿಟಿ ಅಂದ್ರೆ ಆಸ್ತಿ, only 0.09%, ensuring financial stability. Okay, strong order book ಇದೆ, new deals worth $10.2 billion secured in Q3 financial 2025 ಏನಿಲ್ಲ ನ್ಯೂ ಡೀಲ್ಸ್ ಅವರು ತಗೊಂಡಿದ್ದಾರೆ. Okay, consistent dividends, strong dividend history, offering 76 rupees per share dividend recently. Risk to consider, high valuations, trading at PE of 25.85, slightly above fair value. Slower revenue growth has slowed at 8.5% year on year compared to double digit historically. Global slowdown impacts weak demand from North America. 50% of revenue comes from this region. ಇದನ್ನೇ ಹೇಳ್ತಿರೋದು, ತುಂಬಾ ಮೇಜರ್ ಆಗಿ ನಾರ್ತ್ ಅಮೆರಿಕಾದಲ್ಲಿ ಈ ಬಿಸ್ನೆಸ್ ಇರೋದ್ರಿಂದ ಅಲ್ಲಿ ಗ್ಲೋಬಲ್ ಸ್ಲೋಡೌನ್ ಇಂಪ್ಯಾಕ್ಟ್ ಆಗಿರೋದ್ರಿಂದ ಈಗ ಒಂದು ಸ್ವಲ್ಪ ಸ್ಲೈಟ್ ಆಗಿ ಕರೆಕ್ಷನ್ಸ್ ನಾವು ನೋಡಬಹುದು TCS ಅಲ್ಲಿ. ಓಕೆ, ಬಟ್ ನಾವು ಇದನ್ನ ಫಂಡಮೆಂಟಲ್ ಆಗಿ ಕಂಪ್ಲೀಟ್ ಆಗಿ ಆಸ್ ಎ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿ, ತುಂಬಾ ವೆರಿ ಗುಡ್ ಸ್ಟ್ರೆಂತ್ ಕಂಪನಿ ಅಂತ ಹೇಳ್ಬೋದು TCSಗೆ. ಓಕೆ, ಸೊ ಈ ಒಂದು TCS ಕಂಪನಿ ಬಗ್ಗೆ ನಿಮಗೆ ಬಹಳಷ್ಟು ಐಡಿಯಾ ಇರಲಿಲ್ಲ. ನಾರ್ಮಲ್ ಆಗಿ ಏನ್ ಮಾಡ್ತಾರೆ, TCS ಅಂದ್ರೆ ಒಂದು ಜಸ್ಟ್ ಟೆಕ್ನಾಲಜಿ ಕಂಪನಿ, IT ಸರ್ವಿಸಸ್ ಅಂತ ಅಂದ್ಬಿಟ್ಟು, IT ಕಂಪನಿ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ತೀವಿ. ಬಟ್ ಆ ಕಂಪನಿ ಏನ್ ಮಾಡ್ತಾ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಈ ವಿಡಿಯೋ ನಿಮಗೆ ಬಹಳಷ್ಟು ಜನಕ್ಕೆ
ಈ ವಿಡಿಯೋದಿಂದ ನಿಮಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಂಪನಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬಹಳಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಗೆ ಏನೇ ಯಾವುದೇ ರೀತಿಯಾದ ಡೌಟ್ಸು ಅಥವಾ ಯಾವ್ದಾದ್ರು ಒಂದು ಕಂಪನಿ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಕಳಿಸಿ, ನಾನು ಚೆಕ್ ಮಾಡಿ ಅದನ್ನ ಆದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಅದ್ರ ಬಗ್ಗೆನೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಮಸ್ಕಾರ.